ಅತ್ತಿ ಏನು ಹಿಂಗೆ ಮಕ್ಕೊಂಡು ನಿದ್ದೆ ಹೊಡ್ಯಾಕತ್ತಾಳ? ಆರಾಮ್ ಮಕ್ಕೊಂಡು ನಿದ್ದೆ ಹೊಡ್ಯಾಕತ್ತಾಳ ಬಿಡು. ಚಲೋ ಆತ ಕಡೆ. ನಾನು ಮತ್ತು ಸುಂದ್ರಿ ಅಕ್ಕ ಅಮ್ಮ ಬಂದಮೇಲೆ ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ಬೇಕು ಅಂದ್ಕೊಂಡೇವಿ. ಆಕೆಗೆ ಹೇಳ್ಬೇಕು ಅನ್ಕೊಂಡೆ ಅತ್ತಿಗೆ. ನೋಡಿದ್ರೆ ಹಿಂಗೆ ಗಾಢವಾಗಿ ನಿದ್ದೆ ಹೊಡ್ಯಾಕತ್ತಾಳ. ಈಕಿನ ಎಬಿಸಿ ಹೆಂಗೆ ಹೇಳೋದ? ಏನು ಮಾಡೋದೀಗ? ಎಬಿಸಿ ಹೇಳೇನ? ಬೇಡ. ಏನು ಮಾಡ್ಬೇಕು ಒಂದು ತಿಳಿದಂಗೆ ಆಗೈತಲ್ಲ. ಬೇಡ ಬಿಡು. ಯಾಕೆ ಹೇಳ್ಬೇಕು? ಸುಮ್ಮನೆ ಹಂಗೆ ಹೋದ್ರೆ ಆತಲ್ಲ. ಏನು ಹೇಳೇ ಹೋಗ್ಬೇಕೇನು? ಇವರೆಲ್ಲರೂ ಹೋಗ್ಬೇಕಾರೆ ನನಗೆ ಹೇಳಿ ಹೋಗ್ತಾರೆ. ಇಲ್ಲಲ್ಲ, ನಾನು ಯಾಕೆ ಅಷ್ಟೊಂದು ಸಾಯ್ಬೇಕು? ನಾನು ಬರೀ ಅಂಜೋದ ಮಾಡ್ತೀನಿ ಎಲ್ಲರಿಗೂ. ಅದಕ್ಕೆ ನೋಡು, ಎಲ್ಲರೂ ಹಂಗೆ ಮಾಡ್ತಾರೆ ನನಗೆ. ಅದನ್ನು ನಾನು ಅಂಜಲಿಲ್ಲ ಅಂದ್ರೆ ಎಲ್ಲರೂ ನನಗೆ ಅಂಜ್ತಾರೆ. ಏನಾತಂಕಿತ? ಇಲ್ಲೇ ನಿಂತು ಹೊರಗೆ ಹೋಗೋಣಂತಂದು ಇಲ್ಲೇನು ಮಾಡಕತ್ತಿ? ಅಯ್ಯೋ ಸುಂದ್ರಿ ಅಕ್ಕ, ಇಲ್ಲ ಅದು ನಿಮ್ಮ ಚಿಕ್ಕಮ್ಮಗ ಹೇಳ್ಬೇಕಂತ ಬನ್ನಿ. ಅವ್ರು ನೋಡಿದ್ರೆ ನೋಡಲ್ಲ ಹೆಂಗೆ ಮಕ್ಕೊಂಡಾರ. ಗೂಡ್ಗಾಲ ಮಕ್ಕೊಂಡ ನಿದ್ದೆ ಮಾಡಕತ್ತಾರ. ಇನ್ನು ಅವ್ರ ನೆಬಿಸಿ ಹೆಂಗೆ ಹೇಳೋದು? ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗದೆ ಯೋಚನೆ ಮಾಡತ್ತಿದ್ನಿ. ಏನು ಮಾಡೋದು ಒಂದು ತಿಳಿದಂಗೆ ಆಗೈತಿ. ಅವ್ರಿಗೆ ಹೇಳಿದ್ರು ಒಂದು, ಹೇಳದಿದ್ರು ಒಂದು. ಹೇಳಿದ್ರೆ ಯಾಕೆ ಹೊಂಟ್ರಿ, ಎದಕ್ಕೆ ಹೊಂಟ್ರಿ, ಎಂತರಾಕ, ಅದಕ್ಕೆ ಇದಕ್ಕೆ ಯಾಕೆ, ಅದು ಯಾಕೆ ಬೇಕಾಗೈತಿ ಈಗ, ಇದು ಯಾಕೆ ಬೇಕಾಗೈತಿ ಈಗ ಅಂತ ಕೇಳ್ತಾರೆ. ಅದು ಹೇಳೋದು ಹೋದ್ರೆ ನನಗೆ ಹೇಳ್ದೆ ನೀವು ಮನೆ ಹಿರಿಯರಾಗಿಬಿಟ್ರೇನು, ಕೇಳ್ದೆ ಮನೆ ಬಿಟ್ಟು ಹೋಗಾಕ ಅಂತ ಅಂತಾರೆ. ಈಗ ನನಗೇನು ಮಾಡ್ಬೇಕಂತ ಒಂದು ತಿಳಿದಂಗೆ ಆಗೈತಿ. ಈ ಕಡೆ ಹೇಳಬೇಕಂತ ಗೊತ್ತಾಗತ್ತು, ಈ ಕಡೆ ಬಿಡ್ಬೇಕಂತ ಗೊತ್ತಾಗತ್ತು. ಒಂದು ತಿಳಿದಂಗೆ ಆಗೈತಿ. ನೋಡಿದ್ರೆ ಮಕ್ಕೊಂಡಾರೆ. ಎಬಿಸಿ ಹೇಳಿ ಹೋಗೋನು. ಯಾಕಂದ್ರೆ ಬಂದ್ಮೇಲೆ ಮಾತ್ರ ನಿಚಂಡಿ ಆಗಿಬಿಟ್ರೆ ಏನು ಮಾಡೋದು? ಮತ್ತು ನೀನು ಬಂದು ಮತ್ತು ನನ್ನ ಸೊಸೆಗೆ ಕೇಳ್ದ ಮನೆ ಬಿಟ್ಟು ಕರ್ಕೊಂಡು ಹೊಂಟೇನು? ನೀನು ಚಳಿ ಕಳ್ಸತ್ತೇನ ಅಂತ ಕೆಲಸ ಹಾಗೆಲ್ಲ ಅನ್ನೋ ಹಂಗೂ ಅದಾರ ಅವ್ರು. ಮತ್ತು ನನ್ನ ಸಲ ಯಾಕೆ ಬಯಸೋದು? ನಾನು ನಿನ್ನ ಕರ್ಕೊಂಡು ಹೊಂಟನು, ಮತ್ತು ನೀನು ನನ್ನ ಕರ್ಕೊಂಡು ಹೊಂಟೆ ಅಂತ ಹೇಳೋರು ಅದಾರ ಅವ್ರು. ಮೊದಲು ನಿನಗಂದು ಕಂಡ್ರೆ ಆಗಂಗಿಲ್ಲ, ಮತ್ತು ಎಲ್ಲ ನಿನ್ನ ಮೇಲೆ ಹಾಕಿ ಗೂಬೆ ಕುಂದರ್ಸ್ಬಿಡ್ತಾರೆ. ಅದಕ್ಕೆ ಎಬಿಸಿ ಹೇಳ್ತಾನೆ ತಡಿಯಕ್ಕ. ಅಯ್ಯೋ ಎದ್ದ ಮೇಲೆ ಹೇಳಕ್ಕೆ ಬರ್ತದೆ ಬಿಡು. ಮಕ್ಕೊಂಡ್ರನ್ನ ಯಾಕೆ ಎಬ್ಸೋದು? ಎಬ್ಸಿದ್ರೂ ಬೈತಾರೆ ಅವ್ರು. ಸುಮ್ಮನೆ ಎಬಿಸಿ ಯಾಕೆ ಬೈಸ್ಕೊಳ್ಳೋದು ಅಂತ. ಪರವಾಗಿಲ್ಲ ಬಿಡು. ಏನಂತಾರ ಅನಿಸ್ಕೊಂಡ್ರಾತ. ಏನೋ ಒಂದು ಮಾತು ಅಂತಾರೆ, ಅನಿಸ್ಕೊಳ್ಳೋದು. ಮತ್ತು ಇನ್ನೇನು ಮಾಡೋದು? ಇಲ್ಲ ಅಕ್ಕ, ಮತ್ತೆ ಹೇಳೋದಿದ್ರೆ ಬೈತಾರೆ. ತಡಿ ಒಂದು ಮಾತು ಎಬ್ಸ್ತಾನೆ. ಅತ್ತಿ ಇಲ್ಲಿ ನೋಡಿಲ್ಲ, ನಾವು ಸ್ವಲ್ಪ ಹೊರಗೆ ಹೊಂಟವು. ಏನಾರ ತರಬೇಕಾಗಿತ್ತ ನಿನಗೆ? ಏನ ನಿಂದು ಗೋಳ ಮಕ್ಕೊಂದಾಗ ಬರೀ ಇಂಥದ ಕಿರಿಕಿರಿ ಅಲ್ಲ. ಅಯ್ಯ ನೋಡಿಲ್ಲಿ, ಮತ್ತು ನಾವು ಹೊರಗೆ ಹೊಂಟವು. ಹಿಂದಾಗಡೆ ಅಲ್ಲಿ ಯಾಕೆ ಹೋಗಿದ್ದಿ, ಇಲ್ಲಿ ಯಾಕೆ ಹೋಗಿದ್ದಿ, ಏನು ತರಕ್ಕೆ ಹೋಗಿದ್ದಿ, ಎದಕ್ಕೆ ಹೋಗಿದ್ದಿ ಅಂತ ಕೇಳಕ್ಕೆ ಹೋಗ್ಬೇಡ ನಮ್ಮನ್ನ. ನಾವು ಸ್ವಲ್ಪ ಕೆಲಸ ಐತಿ, ನಂದು ಐಬ್ರೋ ಮಾಡಿಸ್ಕೋದೈತಿ. ಅದಕ್ಕೆ ಮಾಡಿಸ್ಕೊಂಬರಕ್ಕೆ ಹೊಂಟೇನೆ ನಾನು. ಏನರ ತರೋದಿದ್ರೆ ಹೇಳ್ರಿ. ಇಷ್ಟೇನ ಒಬ್ಬಕ್ಕೆ ಹೋಗಕ್ಕೆ ಆಗತ್ತಿಲ್ಲ. ಅದಕ್ಕೆ ಹೆಂಗೋ ಈಗ ಸುಂದರಿ ಅಕ್ಕ ಬಂದ. ಸುಂದರಿ ಅಕ್ಕ ನಾನು ಹೊಂಟವು. ನಿಮ್ಮ ಮತ್ತೆ ಏನರ ತರೋದಿದ್ರೆ ಹೇಳ್ರಿ, ಹೋಗಿ ತೊಗೊಂಬರ್ತಾವೆ ಬರುವಾಗ. ಏನ ಐಬ್ರೋ ಮಾಡಿಸ್ಕೊಂಬರಕ್ಕೆ ಹೊಂಟ್ರೇನ ಇಬ್ಬರು? ಅಲ್ಲ, ನೀವು ಇಬ್ಬರು ಹೋಗ್ಬಿಟ್ರೆ ಮನೆಯಾಗಿನ ಹೊರ ಎಲ್ಲ ಯಾರು ಮಾಡ್ತಾರೆ? ಏನು ನಾ ಮಾಡಲೇನು? ಅಯ್ಯ ಅತ್ತಿ, ಎಲ್ಲ ಕೆಲಸ ಮುಗಿಸಿದು. ಬಾಂಡೆ ಆಗೈತಿ, ಒಗ್ಯಾನ ಐತಿ, ಎಲ್ಲ ಆಯ್ತು. ಎಲ್ಲ ಮಾಡ್ಕೊಂಡು ಹೊಂಟವು. ಈಗ ಇನ್ನೇನು ಚಹಾ ಅಷ್ಟ. ಬಂದ ಮೇಲೆ ಚಹಾ ಮಾಡಿದ್ರಾತ. ಮಾವಾರು ಇಲ್ಲ ಮತ್ತು ಅವರು ಇಲ್ಲ ಅಮ್ಮಗ. ಹಂಗಾಗಿ ಬಂದ ಮೇಲೆ ಮಾಡಿದ್ರಾತಂತೇಳಿ ಹೊಂಟಾನ. ಹೋಗಿ ನಾನು ಸುಂದರಕ್ಕೆ ಹೋಗಿ ಮಾಡಿಸ್ಕೊಂಬರ್ತೇವೆ. ಏನಾರ ತರೋದೈತೆ ಅಂಗಡಿಯಾಗ ಹೇಳ್ರಿ, ಬರುವಾಗ ತೊಗೊಂಡು ಇಲ್ಲಂದ್ರೆ ಇಲ್ಲ. ಹೌದನ? ಸರಿ. ಬರುವಾಗ ಏನಾರ ತೊಗೊಂಡು ಬಂದ್ರೆ ತೊಗೊಂಡು ಬರ್ತಾರೆ ಹಂಗಾರ. ಏನು ತೊಗೊಂಬರ್ಬೇಕು ಹೇಳ್ರಿ. ತೊಗೊಂಡು ಬರ್ತೇವೆ ಅಂತ ಹೇಳಕತ್ತವಲ್ಲ, ಮತ್ತೆ ಯಾಕೆ ತೊಗೊಂಡು ಬರ್ತಾರೆ ನಂಗಾರ? ತೊಗೊಂಬರ್ತಾರೆ ನಂಗಾರ ಅಂತ ಕೇಳಕತ್ರಿ. ಏನು ತೊಗೊಂಬರ್ಬೇಕು ಹೇಳ್ರಿ, ತೊಗೊಂಡು ಬರ್ತೇವೆ. ತಿನ್ನಕ್ಕೆ ಬರಬೇಕಾ, ಏನಾರ ಬೇಕಾ ಹೇಳ್ರಿ. ತಿನ್ನಕ್ಕೆ ಏನು ಬೇಡ, ಮನ್ಯಾಗ ಅಡುಗೆ ಮಾಡಕ್ಕೆ ಚಲೋ ಒಣ ಕಟ್ಟಿಗೆ ನೋಡಿ ಗುಡ್ದಾಗಿನ ಹೋಗಿ ತೊಗೊಂಡು ಬರ್ರಿ. ಇಬ್ಬರು ಒಂದೊಂದು ಹೊರಿ. ಆರಾಮ ಒಂದು ತಿಂಗಳ ಅಂಟ್ಲೆ ಆಗುವಂಗೆ ಇಬ್ಬರು ಒಂದೊಂದು ದೊಡ್ಡ ಹೊರಿನ ಹೊತ್ಕೊಂಡು ಬರ್ರಿ. ಸಣ್ಣ ಥರ ಬೇಡ್ರಿ. ಹೋಗುವಾಗ ಕೈಯಾಗ ಹಿಡ್ಕೊಂಡು ಹೋಗ್ರಿ. ಮಚ್ಚ ಕಟ್ಕೊಂಡು ಕಾಸು ಬರುವಾಗ ಇಲ್ಲ ಕೊಟ್ಟು ಹೋಯ್ರಿ. ಯಾರ ಏನಾರ ಒಂದು ಹೋದ ತೊಗೊಂಡು ಬರ್ರಿ. ನನಗೂ ಆಗಕ್ಕಿಲ್ಲ, ಯಾಕೋ ಏನೋ ಆರಾಮಿದ್ದಂಗೆ ಆಗೈತಿ. ತಲೆ ನುಸಿ ಪಿತ್ತ ಆಗೈತೆ, ಏನು ಉಲ್ಟಿ ಬಂದಂಗೆ ಆಗತ್ತೈತಿ. ನಾವು ಬರುವಾಗ ಕಟ್ಗೆ ತೊಗೊಂಡ್ಬರ್ಬೇಕಾ? ಅದು ಒಂದೊಂದು ಹೊರಿ? ಈಗೆಲ್ಲ ನನಗೆ ಆಗಂಗಿಲ್ಲ. ನಾನು ಯಾವತ್ತೂ ಇಂಥದ್ದೆಲ್ಲ ಮಾಡಿಲ್ಲತ್ತಿ. ಬೇಕಿದ್ರೆ ನೀವು ಹೋಗಿ ತೊಗೊಂಡು ಬರ್ರಿ. ನನಗೆ ಅದನ್ನೆಲ್ಲ ಹಚ್ಚಕ್ಕೆ ಹೋಗ್ಬೇಡ್ರಿ. ಪಾರ್ಲರ್ಗೆ ಹೋಗಿ ನಾನು ಇದನ್ನು ಮಾಡಿಸ್ಕೊಂಡು ಬರುವಾಗ ಮತ್ತು ಕಟ್ಗೆ ಹೊತ್ಕೊಂಬರ್ಬೇಕೇನು? ಅಲ್ಲ, ಏನು ಅಂದ್ಕೊಂಡ್ಬಿಟ್ರಿ ನೀವು? ರೊಕ್ಕ ಕೊಟ್ಟ ಮಾಡಿಸ್ಕೊಂಬರಕ್ಕೆ ಹೋಗಿರ್ತಾವಲ್ಲಿ, ಅದನ್ನೆಲ್ಲ ಹಾಳು ಮಾಡ್ಕೊಂಡು ಕಟ್ಗೆ ಹೊತ್ಕೊಂಬರ್ಬೇಕೇನು? ಮತ್ತು ನಾವು ದೊಡ್ಡದಾದ್ಲ ನಿಂದು. ಮತ್ತು ಮನೆಯಾಗಿನ ಹೊರ ನೀವು ಮಾಡ್ದೆ ಮತ್ತೆ ಯಾರು ಮಾಡ್ತಾರೆ? ಅದನ್ನ ಏನು ನಾನು ಹೇಳ್ಬೇಕೇನು? ಮತ್ತು ಮನ್ಯಾಗ ಅಡುಗೆ ಮಾಡೋ ಕಟ್ಟಿಗೆ ಬೇಡ? 2 ದಿನ ಅಂತ ನಾನು ತರ್ಬೇಕು. ಈಗ ಹೆಂಗೋ ಸುಂದರ ಬಂದಾಗ ಹೋಗಿ ತರಗಾಗೋದಿಲ್ಲ ಏನು? ನೀವೊಂದು ಹೊರಿ ಯಾಕೊಂದು ಹೊರಿ ತೊಗೊಂಬಂದ ತಿಂಗಳಾನ ಗಂಟ್ಲೆ ಹಾಕಾವು. ನಾನಾ ಒಬ್ಬಗೆ ತೊಗೊಂಬಂದು ನಾನಾ ಒಬ್ಬಗೆ ಸಾಯ ಅಂತಂದ್ರೆ ಎಲ್ಲಿ ಹಾಕತಿ? ಈ ಕಡೆ ಮನೆಯಿಂದ ಹೊಲಕ್ಕೆ ಹೋಗ್ಬೇಕು. ಆ ಕಡೆ ನೋಡಿದ್ರೆ ಮಂದಿ ಹೊಲಕ್ಕೆ ಹೋಗ್ತಾನೆ. ಜಳ ಹಸ ಮಾಡ, ಕಡಿ ಹಸನ್ ಮಾಡ, ಕಾಳ ಕಡಿ ಅವೆಲ್ಲ ಮಾಡ್ತಾನೆ. ಮತ್ತು ಅಂಥದ್ದು ಅಷ್ಟ ಅಲ್ದ ಮತ್ತು ಕಡಿಗೆ ಬೇರೆ ನಾನು ತರ್ಬೇಕೇನು? ಎದ್ದು ದಿನ ಇರಲಿ ಬಿಡು. ಒಬ್ಬಕ್ಕೆ ಹೊಸ ಸೊಸೆಗೆ ಏನು ಗೊತ್ತಾಗ ನಾನು ಸುಮ್ಮನೆ ಐತೀನಿ. ಈಗೇನು ಆಕೆ ಸುಂದರನದ ಅಲ್ಲ ಕಿರತಿ ಹೋಗಿ ತೊಗೊಂಡು ಬರ್ರಿ ಇಬ್ಬರು ಒಂದು ಹೊರಿ. ಒಟ್ಟೆ ಹೆಂಗೆ ಕೆಲಸ ಆಗ್ತಿಲ್ಲ ಅಂತಾರಲ್ಲ, ಒಂದು ದಿನಾರ ಅಥವಾ ಹೋಗ್ರಿ ಬರ್ರಿ ಮಾಡಿಸ್ಕೊಡಿ. ಚಂದ ಇರ್ರಿ. ನೀವು ಚಂದ ಇರ್ಬೇಕು ಅನ್ನೋದು ಅಷ್ಟೇ ನಮ್ದು ಅಂತ ಅನ್ನಂಗಿಲ್ಲ ನೀವು. ಇಲ್ಲ ನೀವು ಅದು ಮಾಡು, ಇದು ಮಾಡು, ಅದು ತಾ, ಇದು ತಾ, ಅಲ್ಲಿ ಇಡು, ಇಲ್ಲಿ ಇಡು. ಈಗ ನಾವು ಪಾರ್ಲರ್ ಬೇರೆ ಹೊಂಟವ,
ಚಂದಾಗ ಇಬ್ರು ಮಾಡಿಸ್ಕೊಂಡು ಕಟಿಂಗ್ ಮಾಡಿಸ್ಕೊಂಡು ಬಂದ್ರೆ ಆತಂತೇಳಿ ನೀವು ಕಟ್ಗೆ ಹೊತ್ಕೊಂಡು ಬಾ ಅಂತಾರಲ್ಲ ತಲೆ ಮೇಲೆ ನೀವು ಎಂತ ಅತ್ತಿ ಮತ್ತು. ಅಯ್ಯೋ ಅಂಕಿತಾ ತೊಗೊಂಡು ಬಂದ್ರಾಯ್ತಾ, ನೀನು ತರದಿದ್ರೆ ಪರವಾಗಿಲ್ಲ, ನಾನು ತೊಗೊಂಡು ಬರ್ತೇನೆ. ನಾನೇನು ಮಾಡಿಸ್ಕೊಳಂಗಿಲ್ಲ, ನನಗೆ ಅದೆಲ್ಲ ಇಷ್ಟನೇ ಇಲ್ಲ, ನಾನು ಜಾಸ್ತಿ ಮಾಡಿಸಲ್ಲ. ನಾನು ಅಪರೂಪಕ್ಕೆ ಮಾಡಿಸೋದು ಏನಾರ ಫಂಕ್ಷನ್ ಇದ್ರೆ. ನನ್ನ ನೋಡಿಲಿ ಐಬ್ರೋ ಮಾಡಿದಂಗೆ ಅದಾವೆ. ಸೊ ಹಾಗಾಗಿ ನಾನು ಜಾಸ್ತಿ ಮಾಡಿಸ್ಕೊಡಲ್ಲ. ಪರವಾಗಿಲ್ಲಪ್ಪ, ನಾನು ತೊಗೊಂಡು ಬರ್ತೇನೆ ಕಡೆಗೆ. ನಿನಗೆ ಆಗಿದ್ರೆ ಇರೋಲ್ತಕ್ಕಂತ ನನ್ನ ಜೊತೆ ನೀನು ಹಂಗೆ ಬರುವಂತೆ ಬಾ. ಬರೀ ಎಮ್ಕಿನ ಮಾತು ಕಲಿಬೇಡ ಏನ. ನಿಮ್ಮ ಅವ್ವ ನೋಡಿ ಹೆಂಗದಾಳ, ನೀ ನೋಡಿ ಹೆಂಗದಿ. ಹಾಂ, ನೋಡಾಕ ಒಂದೇ ಥರ ಅವಳಿಗೆ ಹುಟ್ಟಿದ್ರಂಗೆ ಅದರಿ. ಆದರೆ ನಿನಗಂತೂ ಏನು ಕೆಲಸ ನಿಗೋಂಗೆ ಇಲ್ಲ. ನಿಮ್ಮ ಅವ್ವ ಎಷ್ಟು ಕೆಲಸ ಮಾಡ್ತಾಳೆ. ಹಾಂ, ಹೋದ್ರೆ ನಮ್ಗೆ ಒಂದು 2 ದಿನ ಮಾಡೋಕ್ಕಾಗಂಗಿಲ್ಲ, ಅಷ್ಟೆಲ್ಲ ಕೆಲಸ ಎಲ್ಲ ಅಷ್ಟೆಲ್ಲ ಮಾಡ್ತಾ ದಿನದ ಪರ್ಯಂತ. ಈಗ ನನ್ನ ಮಗಳೆಲ್ಲ ಮಾಡ್ತಿರ್ತಾ ಅಲ್ಲಿ. ನೀ ನೋಡಿದ್ರೆ ನನಗೆ ಅದಾಗಂಗಿಲ್ಲ, ನನಗೆ ಇದಾಗಂಗಿಲ್ಲ, ನನಗೆ ಅದು ಬರೋಂಗಿಲ್ಲ, ನನಗೆ ಇದು ಬರೋಂಗಿಲ್ಲ ಅಂತ ಅಂತಿದ್ದಿ. ಹಾಂ, ಹೋಗಿ ತೊಗೊಂಡು ಬಾ. ಆಯ್ತು ತೊಗೊಂಡು ಬರ್ತಾ ಅಂತ ಜೊತೆರ ಹೋಗು. ಕರ್ಕೊ ಒಂದಿಟ್ಟು ಹೆಂಗೆ ಮನೆ ನಡೆಸ್ಬೇಕು, ಹೆಂಗೆ ಸಂಸಾರ ನಡೆಸ್ಬೇಕು, ಹೆಂಗೆ ಮನೆ ಇಷ್ಟೇ ರೊಕ್ಕ ಇರಲಿ ಅಟ್ಟ ರೊಕ್ಕ ಇರಲಿ ಹೆಂಗೆ ನಾವು ಮನ್ತನ ಮಾಡಬೇಕು ಅನ್ನೋದನ್ನ ಕಲ್ಕೊಂಡು ಬಾ. ಕಲಿಸ್ತಾಳೆ ಎಲ್ಲ ನಿಮ್ಮ ಅಕ್ಕ. ಅಯ್ಯ ನೀನು ಸುಮ್ಮನೆ ಇರಕ್ಕ ಅಲ್ಲ, ನಾವು ಹೋಗತ್ತಿರೋದು ಪಾರ್ಲರ್ಗೆ. ಹೋಗಿ ಕಟ್ಟಿಗೆ ಹೊತ್ಕೊಂಬ ಅಂದ್ರೆ ಹೆಂಗಿರ್ತತಿ. ನೀನು ಹಂಗೆ ಅದಿಲ್ಲಕ್ಕ, ತೊಗೊಂಡು ಬರ್ತಾನೆ ಅಂತಿದ್ದಿ. ಸುಮ್ಮನೆ ಇರು ನೀನು. ನೋಡ್ರಿ ಅತ್ತಿ, ನಮಗೆ ತೊಗೊಂಬರಕ್ಕಾಗಂಗಿಲ್ಲ, ನಾನು ತೊಗೊಂಬರಲ್ಲ, ಅಕ್ಕನ ತೊಗೊಂಬರಂಗಿಲ್ಲ. ಬೇಕಿದ್ರೆ ನಾಳೆ ಹೋಗಿ ತೊಗೊಂಡು ಬರ್ತಾವೆ. ಇವತ್ತು ಮಾತ್ರ ನಮಗೆ ಆಗಂಗಿಲ್ಲ, ನನಗೇನು ಹೇಳಕ್ಕೆ ಹೋಗ್ಬೇಡ್ರಿ ಅಷ್ಟೇ. ಮನೆಗೆ ಬಂದ ಇನ್ನೂ ಅಡುಗೆ ಮಾಡ್ಬೇಕು. ಅದು ಕಟ್ಟಿಗೆ ತೊಗೊಂಡು ಕಡ್ಕೊಂಡು ಇಲ್ಲಿ ಪಾರ್ಲರ್ಗೆ ಹೋರೋ ಮಂದಿ ಅಲ್ಲಿ ನಿಮ್ಮ ಊರಾಗ ಕ್ಯೂ ಹಚ್ಚಿರ್ತಾರೆ. ಹಂಗೆ ಹಾಂ, ನಿಮ್ಮ ಇದ್ರಾಗ ಕ್ಯೂ ಹಚ್ಚಿರ್ತಾರೆ. ಅದೇ ನಾನು ಓದಬೇಕಾದ್ರೆ ಅಲ್ಲಿ ಹೋಗಿದ್ನಲ್ಲ ಪಾರ್ಲರ್ದಾಗ, ಅಲ್ಲಿ ಹಿಂಗೆ ಹೋದ್ರೆ ಸಾಕು ಇಬ್ಬರು ಆಗ್ಬಿಡೋದು ನಮ್ದು ಮಾಡ್ತಿದ್ರು. ಇಲ್ಲಿ ಕ್ಯೂನ್ಯಾಗ ನಿಂತು ಅದೇನು ರೇಷನ್ ತೊಗೊಂಬರ್ತಾರಲ್ಲ, ಹಂಗೆ ಆಕತ್ ನಮ್ಮ ಪಜಿತಿ. ಅಲ್ಲಿ ನಿಂತು ಲೈನ್ ಹಚ್ಚಿ ಮಾಡಿಸ್ಕೊಂಡು ಬರ್ಬೇಕಾರ ಅಂದ್ರೆ ಅಲ್ಲೇ ಏನಾದ್ರೆ 2 ತಾಸು ಹೋಗತಿ. ಹಾಂ, 2 ತಾಸ್ನ್ಯಾಗ ನಾವು ಮತ್ತೆ ಹೋಗಿ ಕಟ್ಗೆ ತೊಗೊಂಬರ್ಬೇಕಂದ್ರೆ ಎಷ್ಟೊತ್ತು ಆಕತಿ. ರಾತ್ರಿ ಆಗಂಗಿಲ್ಲ. ರಾತ್ರಿ ನಾವು ಗುಡ್ಡಕ್ಕೆ ಹೋಗಿ ಕಟ್ಗೆ ತೊಗೊಂಬರ್ಬೇಕೇನು ನಿಮಗೆ? ಹಾಂ, ಯಾರು ನೋಡಿದ್ರೆ ಏನಂತಾರೆ, ಅಯ್ಯ ನೋಡ್ದೆ ಸಸ್ತ್ಯಾರು ಅಲ್ಲ ಸೊಸಿನ ಮಗಳನ್ನ ಈ ಟೈಮ್ದಾಗ ಕಟ್ಗೆ ಕಡಿಯೋಕಚ್ಚ ಅಂತ ನಿಮ್ಗೆ ಅನ್ನಂಗಿಲ್ಲ ಏನು? ನೀವೇ ಎಷ್ಟು ಮಾಡ್ರಿ ಅಂತಾರ. ಹೌದು ಚಿಕ್ಕಮ್ಮ, ಆಕೆ ಹೇಳೋದು ಕರೆನ ಐತಿ. ನಾಳೆ ತೊಗೊಂಡು ಬರ್ತೇವೆ ತಗೋರಿ. ನಾಳೆ ಬೆಳಗ್ಗೆ ಹೋಗಿ ನಾನು ಬೇಕಿದ್ರೆ ತೊಗೊಂಡು ಬರ್ತೇನೆ. ಹಾಂ, ಇವತ್ತು ಬೇಡ, ಪಾಪಕ್ಕೆ ಒಬ್ಬಾಕಿಗೆ ಆಗಂಗಿಲ್ಲ ಅಂದಿದ್ದಕ್ಕೆ ನಾನು ತಯಾರಾದ್ನಿ. ಇಲ್ಲ ನೀವು ಹೇಳಿದಂಗೆ ನಾನು ಹೋಗಿ ಗುಡ್ಡಕ್ಕೆ ಹೋಗಿ ಕಡೆಗೆ ತೊಗೊಂಬಂದಿಟ್ಟು ಆಮೇಲೆ ಹೋಗ್ತಿದ್ನಿ. ನೀವು ಮೊದಲಾರ ಹೇಳಬೇಕಾಗಿತ್ತು. ಇವಾಗ ಹೇಳಕತ್ತೀರಿ, ಇವಾಗ ಹೆಂಗೆ ಹೋಗೋಕ್ಕಾಗ್ತತಿ? ನೀ ಬಾಯಿ ಮುಚ್ಚುವ, ನೀ ಮಾತಾಡಕ್ಕೆ ಹೋಗ್ಬೇಡ. ನಿನ್ನೇನು ಕೇಳಾತಿಲ್ಲ, ನನ್ನ ಸೊಸಿ ನಾನು ಕೇಳಾಕತ್ತಾನೆ. ನೀ ನನಗೆ ಸಂಬಂಧ ಇಲ್ಲ ಅಂತ ನಾನು ಹೇಳೇನ. ನಿಮ್ಮ ಅಪ್ಪನ ಕಡೆಯಿಂದ ಅಷ್ಟೆಲ್ಲ ಬಯಸಿ ಈಗ ಮಾತಾಡಕ್ಕೆ ಬರ್ತೀನಿ ಇಲ್ಲಿ. ಹಾಂ, ನೀ ಏನಾದರೂ ನನ್ನ ಕೆಲಸ ಹೇಳೋದಷ್ಟೇ ನನ್ನ ಕೆಲಸ. ಅದನ್ನು ಬಿಟ್ಟು ನಿನ್ನ ಜೊತೆ ಇಲ್ಲಿ ಮಾತಾಡೋಕೆ ನನಗೇನು ಪುರ್ಸೋತಿಲ್ಲ. ಹಾಂ ಅಕ್ಕ, ಅವ್ರದ್ದು ಇದ್ದಿದ್ದ ನಡಿ ನಾ ಹೋಗೋನು. ನೀನಂಗೆ ಕಲಿಸ್ಬಿಡ ನನ್ನ ಸೊಸಿಗೆ ಬುದ್ಧಿ. ಹಂಗೆ ಮಾಡೋದು ಹಿಂಗೆ ಮಾಡೋದು ಅಂತೇಳಿ ವಾಪಸ್ ಮಾತಾಡೋಕ್ಕೂ ನೀನೇ ಕಲಿಸಿದ್ಯಾ. ಇನ್ನು ಇದೊಂದು ಕಲಿಸ್ಬಿಡ, ಅದನ್ನ ಯಾಕೆ ಬಿಡ್ತಿದ್ದಿ? ಎಲ್ಲ ತಿರುಗಿ ಸೊಡಿ ಹಂಗೆ ಹೇಳ್ಬಿಡ ಏನು. ಅಯ್ಯೋ ಚಿಕ್ಕಮ್ಮ, ನಾನು ಏನು ಹೇಳಿಲ್ಲ ಆಕಿಗೆ. ನಾನು ಏನಾರು ಹೇಳಿದೆ ನಾನು ನಿನಗೆ ಅಂಕಿತ? ನಾನು ಏನು ಹೇಳಿಲ್ಲ. ನೀವು ಯಾಕೆಲ್ಲ ನಾನು ಹೇಳಿದ್ದೀನಿ ಅಂತ ಅನ್ಕೋತೀರಿ? ಎಲ್ಲ ನನ್ನ ಮೇಲೆ ಯಾಕೆ ಗೂಬಿ ಕುಂದಿಸ್ತೀರಿ? ನಾನೇನೋ ಅಂಥದ್ದು ಮಾಡಿಲ್ಲ. ನಾನು ಆಕಿಗೆ ಏನು ಹೇಳೇ ಇಲ್ಲ. ಎಲ್ಲರಿಗೂ ತಿಳುವಳಿಕೆ ಅನ್ನೋದು ಇರ್ತೈತಿ. ಎಲ್ಲರೂ ಸಾಲಿ ಕಲ್ತಾರ, ಯಾರೇನೋ ಸುಮ್ಮನೆ ಬಂದಿರಂಗಿಲ್ಲ. ಎಲ್ಲರಿಗೂ ಬುದ್ಧಿ ಇರ್ತೈತಿ ಚಿಕ್ಕಮ್ಮ. ನೀವೆಲ್ಲ ತಂದ ನನ್ನ ಮೇಲೆ ಹಾಕ್ತೀರಿ. ನಾನೇನು ಮಾಡೀನಿ? ನಿಮ್ಮನ್ನು ನೋಡಿ ನೋಡಿ ನಾನು ಅರ್ಧ ಕಲ್ತಿರೋದು. ಆದರೆ ಇವಾಗ ನೀವು ನನಗೂ ನಾನೇ ಎಲ್ಲರಿಗೂ ಕಲಿಸ್ತಾರೆ ಅಂತ ಹೇಳ್ತಾರಲ್ಲ, ಅದು ಹೆಂಗಂತಾರೆ ನೀವು? ಅಯ್ಯೋ ಅಕ್ಕ, ನೀನು ಯಾಕೆ ತಲೆ ಕೆಡ್ಸ್ಕೊತಿದ್ದಿ? ಅವ್ರು ಏನಾದರೂ ಅಂದ್ಕೊಂಡ ಹಾಳಾಗಿ ಹೋಗಲಿ. ನಡಿ ನಾವು ಹೋಗೋಣ. ಅವ್ರದ್ದು ಯಾವಾಗಲೂ ಇದ್ದಿದ್ದಾನ, ಒಂದು ಹೊರಗೆ ಕೊಂಡ್ರೆ ಇದ್ದಿದ್ದ, ಒಂದೇನೋ ಮನೆಗೆ ತಿನ್ನಕ್ಕಂದ್ರೆ ಇದ್ದಿದ್ದಾನ. ಬರೀ ರಾಮಾಯಣ. ಯಾವಾಗಾರ ಒಂದು ದಿನ ನಕ್ಕೊಂತ ಅವರು ಮಾತಾಡಿದ್ದು ಯಾವಾಗ ನೋಡ್ತೀವ ಗಂಟು ಮಕ್ಕ ಹಾಕೊಂಡಿರ್ತಾರೆ. ಯಾವಾಗ ನೋಡ್ತೀವಾಗ ಸಿಟ್ಟಿನ ಮಕ್ಕ ನಾನು. ಅದೇನು ಯಾರ ತಂದು ಇವ್ರ ತಲೆ ಮೇಲೆ ಬಂಡೆಗಲ್ಲಿ ಎತ್ತು ಹಾಕಿದಾರಂಗೆ ಮಾಡ್ತಾರೆ. ಯಾಕೆ ಹಂಗಿರ್ಬೇಕು? ಆರಾಮಾಗಿದ್ರೆ ಆಯ್ತಲ್ಲ. ಅದನ್ನು ಬಿಟ್ಟು ಅದಾಯಿತು ಇದಾಯಿತು ಅದು ಇದು ಅಂತೇಳಿ ಸುಮ್ಮನೆ ತಲೆ ತಿಂತಾರೆ. ಇಂಥವ್ರು ನಾನು ಎಲ್ಲಿ ನೋಡೇ ಇಲ್ಲ ಬಿಡು. ಸರಿ ನಡಿ ನಾವು ಹೋಗೋಣ. ಇಲ್ಲೇ ಹೊತ್ತಾಕತ್ ಮತ್ತೆ ಇವ್ರ ಜೊತೆ ಜಗಾಡ್ಕೊಂತ ಇಂದ್ರಾಗ ಈಗ ಹೋಗಿ ನಿಂತಿದ್ರೆ 4 ಮಂದಿಗೆ ನಮ್ಮ ಮುಂಚೆ ನಿಂದಿರ್ತಿದ್ದು. ಇನ್ನು ಮತ್ತೆ ಪಾಳೆ ಕಚ್ಚೋದು ದೂರ ಆಗ್ತೈತಿ. ನಡಿ ಹೋಗೋಣ. ಸರಿ ಅಂಕಿತ, ನಡಿ ಹೋಗೋಣ. ಆದ್ರೆ ನಾಳೆ ತೊಗೊಂಬರೋಣ ನಡಿ. ಸುಮ್ಮನೆ ನೀನೇ ಒಬ್ಬಾಕೆ ಹೋಗ್ತಿದ್ದಿ, ಮತ್ತು ನೀನು ಒಬ್ಬಾಕೆ ಹೋಗೋಕ್ಕಾಗಂಗಿಲ್ಲ ಅಂದಿದ್ದಕ್ಕೆ ನಾನು ಬರಾಕತ್ನಿ. ಸರಿ ನಡಿ ಹೋಗೋಣಂತ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವೆ ನೋಡಿರಿ, ಸಪೋರ್ಟ್ ಮಾಡಿರಿ. ಹಂಗೆ UK ಕನ್ನಡ ಕಾರ್ಟೂನ್ ಚಾನಲಲ್ಲಿ ಜೀವನದಲ್ಲಿ ನೋವನ್ನೇ ಕಂಡಿರುವಂಥ ಒಂದು ಹುಡುಗಿಯ ಕತೆ ಬರ್ತಾಯಿದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸ್ಟೋರಿ, ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ನೋಡಿ ಸಪೋರ್ಟ್ ಮಾಡಿ, ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊತೀನಿ. ಏನಿಲ್ಲ ಅಂದರೆ 1000 ಮೇಲೆ ವ್ಯೂಸ್ ಬರಲಿ ಅಂತ ಕೇಳ್ತಾ ಇದ್ದೀನಿ. ಜೀವನದಲ್ಲಿ ಕಷ್ಟ ನೋಡಿರೋಂಥ ಒಂದು ಹುಡುಗಿಯ ಕತೆಗೆ ನಿಮ್ಮ ಸಪೋರ್ಟು ಜಾಸ್ತಿ ಇರಲಿ. ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಹೆಣ್ಮಗುಗೆ ನೀವು ಸಪೋರ್ಟ್ ಮಾಡ್ತೀರಾ. ನೀವು ಸಪೋರ್ಟ್ ಮಾಡೋದ್ರಿಂದ ಅವಳು ಕೂಡ ಇನ್ನೂ ಮೇಲೆ ಬರ್ತಾಳೆ. ಯಾವ ರೀತಿ ವ್ಯೂಸ್ ಬರುತ್ತೋ ಆ ರೀತಿ ಅವಳು ಚೆನ್ನಾಗಿ ಕಥೆಯಲ್ಲಿ ನಿಮ್ಮ ಮುಂದೆ ತೊಗೊಂಡು ಬರ್ತೀವಿ ಅಂತ ಹೇಳ್ತಾ, ಅಂದರೆ ಕತೆ ಏನೋ ಚೆನ್ನಾಗಿರುತ್ತೆ. ವ್ಯೂಸ್ ಬಂದಟ್ಟು ಅದು ಇನ್ನೂ ನಿಮ್ಗೆ ನೋಡೋಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮ್ಗದು ಇದು ಅನಿಸುತ್ತೆ, ನಮಗೆ ವ್ಯೂಸ್ ಬಂದಾಗೆಲ್ಲ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಮೈಂಡಲ್ಲಿ ಕತೆಗಳು 108 ಓಡುತ್ತೆ. ಸೊ ಹಾಗಾಗಿ ವ್ಯೂಸ್ ಬರಲಿಲ್ಲ ಅಂದ್ರೆ ಏನು ಬಿಡಪ್ಪ, ಎಷ್ಟು ಮಾಡಿದ್ರು ಅಷ್ಟೇ ಅನ್ನೋಂಗೆ
ಬಿಟ್ಟು ಬಸರಿಂದ ಮಾಡಬೇಕು ಅನ್ನೋ ಹಂಗೆ ಫೀಲ್ ಆಗುತ್ತೆ. ಆದ್ರೆ ನಾವು ಹಾಗೆಲ್ಲ ಇಲ್ಲ. ನಿಮಗೋಸ್ಕರ ನಿಮ್ಗಂತನ ನಾವು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಯಾರು ನೋಡಲಿ ಯಾರು ಬಿಡಲಿ ನೋಡೋರಾದ್ರೂ ನೋಡ್ತಾರೆ ಅಂತ ಹೇಳಿ ಕತೆ ಮಾಡಿ ಹಾಕ್ತಾ ಇರ್ತೀನಿ. ಸೊ ವ್ಯೂಸ್ ಜಾಸ್ತಿ ಬರಲಿ ಅಂತ ಅಷ್ಟೇ ಕೇಳೋದು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನು ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.